press the bell icon on the YouTube app and never miss another update. ಹಲೋ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನೀವು ಕೆಲವು ಅಭ್ಯಾಸ ಲೆಕ್ಕಗಳನ್ನ ಕಲ್ತಿದ್ರಿ. ಇವತ್ತಿನ ತರಗತಿಯಲ್ಲಿ ನಾನು ಏನಪ್ಪ ಅಂದರೆ ಇನ್ನು ಉಳಿದಿರ್ತಕ್ಕಂಥ ಅಭ್ಯಾಸ ಲೆಕ್ಕಗಳನ್ನ ಅಂದರೆ ಸಂಭವನೀಯತೆ ಅಡಿಯಲ್ಲಿ ಬರ್ತಕ್ಕಂಥ ಅಭ್ಯಾಸ ಲೆಕ್ಕಗಳನ್ನ ನಾನು ಹೇಳ್ಕೊಡ್ತಾ ಬರ್ತೀನಿ. ಇವಾಗ 9ನೇ ಪ್ರಶ್ನೆ ಏನಿದೆ ನೋಡೋಣ. ಚಟುವಟಿಕೆ ಅಂತ ಹೇಳಿಕೊಟ್ಟಿದ್ದಾರೆ. ಒಂದು ಕಾಲಾವಧಿಯಲ್ಲಿ ನಿಮ್ಮ ಶಾಲೆಯ ಗೇಟಿನ ಎದುರಿನಿಂದ ಹಾದು ಹೋಗುವ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು ಮತ್ತು 4 ಚಕ್ರದ ವಾಹನಗಳ ಸಂಖ್ಯೆಯನ್ನು ಅಂದರೆ ಆವೃತ್ತಿಯನ್ನು ದಾಖಲಿಸಿ ಅಂತ ಹೇಳಿದರೆ, ನೀವು ವೀಕ್ಷಿಸಿದ ಒಟ್ಟು ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಈ ಪ್ರಶ್ನೆ ನಿಮಗೇನು ಅಂತ ಅರ್ಥ ಮಾಡಿಸ್ತೀನಿ ಮಕ್ಕಳೇ. ನೋಡಿ, ಫಸ್ಟ್ ನೀವು ಸೂತ್ರನ ನೆನಪು ಮಾಡ್ಕೋಬೇಕಾಗುತ್ತೆ. ಸೂತ್ರ ಏನಪ್ಪ ಹೇಳುತ್ತೆ ಅಂದರೆ ಪಿ ಆಫ್ ಇ ಅಂದರೆ ಏನು? ಸಂಭವನೀಯತೆ. ನೀವು ಯಾವ ಘಟನೆಯ ಆಧಾರದ ಮೇಲೆ ಕಂಡುಹಿಡಿತಿದ್ದೀರಿ ಅಲ್ವಾ, ಅದಕ್ಕೆ ನೀವೇನಂತ ಬರ್ಕೊತಿದ್ದೀರಿ? ಪಿ ಆಫ್ ಇ ಅಂತ ಹೇಳಿ ಬರ್ಕೊತೀರಿ. ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ ಅಂತ ಹೇಳಿ ನೀವು ಸೂತ್ರವನ್ನು ಫಸ್ಟ್ ನೆನಪು ಮಾಡಿಕೊಂಡು ಆನಂತರ ಇದರ ಅಂದರೆ ಈ ಪ್ರಶ್ನೆಯನ್ನು ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ನೀವು ಇದನ್ನು ಮನೆಯಲ್ಲಿ ಮಾಡಿ, ಯಾಕಂದರೆ ಇದು ಚಟುವಟಿಕೆ ಆಗಿರೋ ಕಾರಣ ಇವಾಗ ಒಂದು ಕಾಲಾವಧಿಯಲ್ಲಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಕಾಲಾವಧಿ ಅಂತ ಹೇಳಿ ನೀವು ಪರಿಗಣಿಸಿ ನಿಮ್ಮ ಸ್ಕೂಲ್ ಅಂದರೆ ನಿಮ್ಮ ಶಾಲೆಯಲ್ಲಿ ನೀವು ಗೇಟ್ ಇದೆ ಅಂತ ಅಂದ್ಕೊಳ್ಳಿ. ಗೇಟಿನ ಹೊರಗಡೆ ಬರ್ತೀರಿ, ಅಲ್ಲಿ ಹಾದು ಹೋಗುವ ಅಂದರೆ ಹೊರಗಡೆ ಅಂದರೆ ವಾಹನಗಳು ಓಡಾಡ್ತಾ ಇರ್ತವೆ. ಅದರಲ್ಲಿ ದ್ವಿಚಕ್ರ ವಾಹನಗಳು, ದ್ವಿಚಕ್ರ ಅಂದರೆ 2 ಚಕ್ರಗಳಿರ್ತಕ್ಕಂಥ ವಾಹನಗಳು ಮತ್ತು ತ್ರಿಚಕ್ರಗಳು ಅಂದರೆ 3 ಚಕ್ರಗಳಿರೋ ವಾಹನಗಳು, ಹಾಗೆ 4 ಚಕ್ರ ಇರುವಂಥ ವಾಹನಗಳು. ನೋಡಿ, 3 ಚಕ್ರ ಇರುವಂಥದ್ದು, ಹಾಗೆ ಮತ್ತೇನು ಹೇಳಿದರೆ ದ್ವಿಚಕ್ರ ಅಂದರೆ 2 ಚಕ್ರಗಳಿರುವಂಥದ್ದು, ಹಾಗೆ 4 ಚಕ್ರಗಳು ಇರುವಂಥ 4 ಚಕ್ರಗಳು ಇರುವಂಥ ಏನಂದರೆ ವಾಹನಗಳು ಎಷ್ಟು ಓಡಾಡ್ತವೆ ಅನ್ನೋದನ್ನು ನೀವು ಅದ್ರ ಮುಂದ್ಗಡೆ ಏನು ಮಾಡ್ತೀರಿ? ಒಂದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬರ್ಕೊತೀರಿ ಸಂಖ್ಯೆಗಳನ್ನ. ಇವು 2 ಚಕ್ರಗಳಿರುವ ವಾಹನಗಳು, 3 ಚಕ್ರಗಳಿರುವ ವಾಹನಗಳು ಮತ್ತು 4 ಚಕ್ರಗಳಿರುವ ವಾಹನಗಳು ಎಷ್ಟು ಅಡ್ಡಾಡಿದಾವೆ. ಈಗ ಎಕ್ಸಾಂಪಲ್ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇವಾಗ ಅಂದರೆ ಒಂದು ಕಾಲಾವಧಿ ಅಂತ ಹೇಳಿ ತೆಗೆದುಕೊಂಡಿದ್ದೀರಿ ಅಂದರೆ ಅಲ್ಲಿ ಒಂದು 2 ಚಕ್ರಗಳಿರುವ ವಾಹನ ಹೋಗಿರಬಹುದಪ್ಪ. ಈಗ 3 ಚಕ್ರಗಳಿರೋವು ಅಂತಂದರೆ ಈಗ ಒಂದು 4 ಹೋಗಿದ್ದಾವೆ ಅಂತ ಅಂದ್ಕೊಳ್ಳಿ. 4 ಚಕ್ರಗಳಿರೋವು ಒಂದು 10 ಹೋಗಿದ್ದಾವೆ ಅಂತ ಅಂದ್ಕೊಳ್ಳಿ. ಅಂದರೆ ಒಂದು ಕಾಲಾವಧಿಯಲ್ಲಿ ಅದನ್ನು ಏನು ಮಾಡ್ತೀರಿ? ಇಲ್ಲಿ ಬರ್ಕೊಂಡಿದ್ದೀರಿ. ನಮಗೆ ಇಲ್ಲಿ ಒಟ್ಟು ಯತ್ನಗಳ ಸಂಖ್ಯೆ ಏನಾಗಿರುತ್ತೆ? ಒಂದು ಕಾಲಾವಧಿಯಾಗಿರುತ್ತೆ. ಬೈ ಅಂದರೆ ಎನ್ನನ್ನು ಒಂದು ಕಾಲಾವಧಿಯಲ್ಲಿ ಅಂತ ಹೇಳಿ ನೀವು ಪರಿಗಣಿಸಬೇಕಾಗುತ್ತೆ. ಆ ನಂತರ ಏನು ಮಾಡ್ತೀರಿ? ಸೊ ಎಷ್ಟು ಚಕ್ರಗಳು ಅಂದರೆ 2 ಚಕ್ರಗಳು ಇರೋದು, 3 ಚಕ್ರಗಳಿರೋದು ಮತ್ತು 4 ಚಕ್ರಗಳಿರುವ ವಾಹನಗಳನ್ನ ಈ ರೀತಿಯಲ್ಲಿ ಕೋಷ್ಟಕ ರೀತಿಯಲ್ಲಿ ನೀವು ಪಟ್ಟಿ ಮಾಡಿಕೊಂಡು ಆ ನಂತರ ಏನು ಮಾಡ್ತೀರಿ? ಅದರಲ್ಲಿ ಒಂದು ವಾಹನ ಅಂದರೆ ಯಾವುದಾದ್ರೂ ಒಂದು ವಾಹನನ ಪರಿಗಣಿಸಿರ. ಅದು ಯಾವುದಂದರೆ ದ್ವಿಚಕ್ರ ಅಂದರೆ ಈ 2 ಚಕ್ರಗಳಿರುವ ವಾಹನಗಳ ಸಂಭವನೀಯತೆಯನ್ನು ಕಂಡುಹಿಡಿತೀರಿ. ಸೊ ಈ 2 ಚಕ್ರಗಳು ಇರುವಂಥ ವಾಹನಗಳು ಎಷ್ಟು ಓಡಾಡಿದಾವೆ ಅಂದರೆ ಅದರ 2 ಚಕ್ರಗಳು ಓಡಾಡಿರುವ ಸಂಖ್ಯೆ ಅಂದರೆ ಅದರ ಸಂಖ್ಯೆನ ತೆಗೆದುಕೊಂಡು ಬೈ ಒಟ್ಟು ಯತ್ನಗಳ ಸಂಖ್ಯೆನ ತೆಗೆದುಕೊಂಡು ಏನು ಮಾಡ್ತೀರಿ? ಈ ಲೆಕ್ಕದ ಸಂಭವನೀಯತೆ ಅವ್ರು ಕೊಟ್ಟಿರೋ ಪ್ರಶ್ನೆಯ ಆಧಾರದ ಮೇಲೆ ಸಂಭವನೀಯತೆ ಎಷ್ಟು ಬರುತ್ತೆ ಅನ್ನೋದನ್ನ ಕಂಡುಹಿಡಿತೀರಿ. ಇದು ನಿಮಗೆ ಚಟುವಟಿಕೆ ಆಗಿರೋ ಕಾರಣ ಇದನ್ನು ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಈಗ ಇದನ್ನು ನೀವು ಮನೆಯಲ್ಲಿ ಮಾಡಿ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಬರೋಣ. ಮುಂದಿನ ಪ್ರಶ್ನೆ ನೋಡಿ, ಇದು ಕೂಡ ನಿಮಗೆ ಚಟುವಟಿಕೆನೇ ಕೊಟ್ಟಿದ್ದಾರೆ. ಚಟುವಟಿಕೆ ಏನಪ್ಪ ಇದೆ ಅಂದರೆ ನೋಡಿ, ಇಲ್ಲಿ ನಿಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಇವಾಗ ನೀವು ಒಂದು ಕ್ಲಾಸ್ ರೂಮ್ ಅಂತ ಅಂದ್ಕೊಳ್ಳಿ. ಅಂದರೆ ಇದು ಒಂದು ತರಗತಿ. ಈ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು 3 ಅಂಕೆಯನ್ನು ನಿಮ್ಮ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ 3 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಲು ತಿಳಿಸಿ. ಅಂದರೆ ಈ ತರಗತಿ ಅಂದಮೇಲೆ ವಿದ್ಯಾರ್ಥಿಗಳು ಇರ್ತಾರೆ. ಆ ವಿದ್ಯಾರ್ಥಿಗಳಿಗೆ ನೀವೇನಪ್ಪ ಹೇಳ್ತೀರಾ ಅಂದರೆ 3 ಅಂಕಿಯ ಒಂದೇ ಸಂಖ್ಯೆಯನ್ನು ಬರೆಯಲು 3 ಅಂಕಿಯ ಅಂತ. 3 ಅಂದರೆ ಏನು ನೋಡಿ, 3 ಅಂಕಿಯ ಒಂದು ಸಂಖ್ಯೆಯನ್ನು ಬರೆಯಲು ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಆ ರೀತಿ ನೀವು ಅವ್ರಿಗೆ ಒಂದು ಗೈಡ್ನ ಮಾಡ್ತೀರಿ. ಆ ನಂತರ ಯಾದೃಚ್ಛಿಕವಾಗಿ ಅಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ಚೂಸ್ ಮಾಡ್ತೀರಾ. ಅಂದರೆ ಇಲ್ಲಿ ಒಂದು 10 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ಇವ್ರಿಗೆ ಏನಪ್ಪ ಮಾಡ್ತೀರಾ ಅಂದರೆ 3 ಅಂಕಿಗಳು ಇರುವಂಥದ್ದು 3 ಅಂಕಿಯ ಒಂದೇ ಸಂಖ್ಯೆಯನ್ನು ಅಂದರೆ ಇವಾಗ 3 ಅಂದರೆ
3 ಅಂಕಿ ಅಂದರೆ ಇವಾಗ ನೋಡಿ 3 ಅಂಕಿ ಅಂದರೆ 1 1 1 ಇಲ್ಲಿ ಒಂದೇ ರೀತಿ ಇರಬೇಕು. ಇವಾಗ 4 5 6 ಈ ರೀತಿ ಬರಬಾರ್ದು. ಆ ರೀತಿ 3 ಅಂಕಿಗಳಾಗಿರಬೇಕು, ಒಂದೇ ರೀತಿ ಇರಬೇಕು. ಅಂದರೆ ಈ ರೀತಿಯಲ್ಲಿ ತಗೋಬೇಕು. ಆ ರೀತಿ ಏನು ಮಾಡ್ತೀರಿ ನೀವು ಸಂಖ್ಯೆಯನ್ನು ಬರೀರಿ ಅಂತ ಮಕ್ಕಳಿಗೆ ಹೇಳ್ತೀರಿ. ಯಾದೃಚ್ಛಿಕವಾಗಿ ಒಬ್ಬ ವಿದ್ಯಾರ್ಥಿಯನ್ನು ಆರಿಸಿ ಅಂತ ಹೇಳಿದಾರಲ್ಲಿ ನೋಡಿ, ಈ 10 ಜನದಲ್ಲಿ ಯಾರೋ ಒಬ್ಬ ವಿದ್ಯಾರ್ಥಿನ ಆರಿಸ್ತೀರ. ಅದು ಅವನಾಗಿರ್ಬೋದು ಅಥವಾ ಅವಳಾಗಿರ್ಬೋದು. ಬರೆದ ಸಂಖ್ಯೆಯು 3ರಿಂದ ಭಾಗಿಸಲ್ಪಡುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಒಬ್ಬ ವಿದ್ಯಾರ್ಥಿನ ಅಲ್ಲಿ ಚೂಸ್ ಮಾಡ್ತಿದ್ದೀರಿ ಅಂದರೆ ಅವ್ನು ಯಾವುದೋ ಒಂದು ನಂಬರ್ನ ತಗೊಂಡಿರ್ತಾನೆ ಅಂತ ಅಂದ್ಕೊಳ್ಳಿ. ಇವಾಗ 3 3 3 ಅಂತಲೇ ತೆಗೆದುಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಈಗ ಅವನು ಏನಪ್ಪ ಅಂದರೆ ಅವ್ನು ತಗೊಂಡಿರೋ ನಂಬರ್ನ 3ರಿಂದ ಭಾಗಿಸ್ಬೇಕು. ನೀವು ಭಾಗಿಸಿದಾಗ ಸಂಭವನೀಯತೆ ಎಷ್ಟು ಬರುತ್ತೆ? 3ರಿಂದ ಭಾಗವಾಗುವ ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳಿ ಅಂತ ಹೇಳಿದ್ದಾರೆ. 3ರಿಂದ ಭಾಗವಾಗುವ ಸಂಖ್ಯೆಯ ಅಂಕಿಯ ಮೊತ್ತವು 3ರಿಂದ ಭಾಗವಾಗುತ್ತದೆ ಎಂಬುದನ್ನು ನೆನಪಿಸ್ಕೊಳ್ಳಿ ಅಂತ ಹೇಳಿದಾರಲ್ವ. ಇವಾಗ 3ರಿಂದ ಇದು ಭಾಗ ಆಯಿತು ಅಂದರೆ ಎಷ್ಟು ಬರುತ್ತಪ್ಪ? 1 1 1 ಅಂತ ಬರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಭಾಗವಾಗುವ ಸಂಖ್ಯೆಯ ಅಂಕಿಗಳ ಮೊತ್ತವು 3ರಿಂದ ಭಾಗವಾಗುತ್ತದೆ ಎಂಬುದನ್ನು ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ವ. ಸೊ ಯಾವುದರಿಂದ ಆಯಿತು, ನಮಗೆ ಭಾಗವಾದಾಗ ಎಷ್ಟು ಸಂಖ್ಯೆ ಬಂತು ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಚಟುವಟಿಕೆನ ಮನೇಲಿ ಪ್ರಯತ್ನ ಮಾಡಿ. ನಾನು ಅಂದರೆ ಇವಾಗ ನೀವು ಈಗ ಕ್ಲಾಸ್ ರೂಮ್ ಇಲ್ದಿರೋ ಕಾರಣ ನೀವೇನು ಮಾಡ್ತೀರಾ, ಮನೆಯಲ್ಲಿ ನಿಮ್ಮ ಅಣ್ಣ ಅಕ್ಕ ತಂಗಿ ಇರ್ತಾರಲ್ವ. ಸೊ ಅವರ ಜೊತೆಗೆ ಈ ಚಟುವಟಿಕೆನ ಮಾಡಿ. ನೀವು ಪ್ರಯತ್ನ ಪಟ್ಟರೆ ನಿಮಗೆ ಈ ಪಾಠದಲ್ಲಿ ಸಂಭವನೀಯತೆ ಅಂದರೆ ಏನು ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಅದು ಸರಿಯಾಗಿ ಅರ್ಥ ಆಗಿತ್ತು ಅಂದರೆ ಈ ಚಟುವಟಿಕೆನ ನೀವು ತುಂಬ ಸುಲಭವಾಗಿ ಬಿಡಿಸ್ತೀರಿ. ಈ ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಮಕ್ಕಳೇ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ನಿಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ 3 ಅಂಕಿಯ ಒಂದೇ ಸಂಖ್ಯೆಯನ್ನು ಬರೆಯಲು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದಿಷ್ಟು 5 ಜನ ಮಕ್ಕಳನ್ನ ತೆಗೆದುಕೊಳ್ಳಿ. ಅವರು ಒಂದು ತರಗತಿಯಲ್ಲಿ ಇದ್ದಾರೆ ಅಂತ ಅಂದ್ಕೊಂಡು ಅವ್ರಿಗೆ ಒಂದಿಷ್ಟು ಅಂಕಿಗಳನ್ನ ಬರೆಯೋಕ್ಕೆ ಹೇಳಿಬಿಟ್ಟು ಆಮೇಲೆ ಈ ಲೆಕ್ಕವನ್ನು ನೀವು ಮಾಡಬಹುದು. ಗೊತ್ತಾಯಿತು ಅಲ್ವಾ? ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನ ಲೆಕ್ಕವನ್ನು ಮಾಡೋಣ. ಏನಿದೆ ಅಂತ ಹೇಳಿ ನೋಡೋಣ. ಫಸ್ಟು ಪ್ರಶ್ನೆನ ಓದ್ಕೊಳ್ಳೋಣ. ಮುಂದಿನ ಲೆಕ್ಕದ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡಿ. ಅಲ್ಲಿ 5 kg ಎಂದು ನಮೂದಿಸಿದ ಗೋಧಿ ಹಿಟ್ಟಿನ 11 ಚೀಲಗಳು ನಿಜವಾಗಿ ಕೆಳಗಿನಂತೆ ತೂಕಗಳುಳ್ಳ ಹಿಟ್ಟನ್ನು ಹೊಂದಿವೆ. ಅದು ಕೆಜಿಗಳಲ್ಲಿ ಕೊಟ್ಟಿದ್ದಾರೆ ಅವರು. ಅಲ್ಲಿ ಕೊಟ್ಟಿರುವಂಥ ಅಂದರೆ 11 ಪ್ಯಾಕೆಟ್ಗಳು. ಇವಾಗ ಅಲ್ಲಿ 4.97 ಅನ್ನೋದಿದೆಯಲ್ಲ, ಅದು ಕೆಜಿ. ಅದು ಒಂದು ಕೆಜಿ ರೂಪದಲ್ಲಿ ಅವರು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ಅವು ಎಷ್ಟಿದಾವಪ್ಪ ಅಂದರೆ 11 ಇರಬೇಕು. ನೋಡಿ ಅಲ್ಲಿ 10 ಚೀಲಗಳಿದೆ. ಈ ಪ್ರಶ್ನೆ ನೀವು ಒಂದು ಸ್ವಲ್ಪ ಸರಿ ಮಾಡ್ಕೋಬೇಕು ಮಕ್ಕಳೇ. ಅಲ್ಲಿ ಹೇಳಿರೋದೇನು 11 ಚೀಲಗಳು ಇರಬೇಕು ಅಂತ ಹೇಳಿದ್ದಾರೆ. ಪ್ರತಿ ಒಂದೊಂದು ಚೀಲ 5 kg ಎಂದು ನಮೂದಿಸಿದ ಗೋಧಿ ಹಿಟ್ಟನ್ನು ಅಂದರೆ ಇವಾಗ 5 kg ಪ್ಯಾಕೆಟ್ ಇದೆ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ 11 ಚೀಲಗಳಿದ್ದಾವೆ ಅಂತಲೂ ಹೇಳಿದ್ದಾರೆ. ಆ ಚೀಲಗಳಲ್ಲಿ ಎಷ್ಟು kg ಇದೆ ಅನ್ನೋದನ್ನು ಅವರು ಒಂದಿಷ್ಟು ಸಂಖ್ಯೆಗಳಲ್ಲಿ ಕೊಟ್ಟಿದ್ದಾರೆ. ಒಂದಿಷ್ಟು ಕೆಜಿಯ ರೂಪದಲ್ಲಿ ಒಂದಿಷ್ಟು ಸಂಖ್ಯೆಗಳನ್ನ ಕೊಟ್ಟಿದ್ದಾರಲ್ವ. ಇವುಗಳಲ್ಲಿ ಒಂದು ಚೀಲವನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ, ಅದರಲ್ಲಿ ಯಾವುದೋ ಒಂದು ಚೀಲನ ಯಾದೃಚ್ಛಿಕವಾಗಿ ಆರಿಸ್ತೀರಿ. ಅದು 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಆರಿಸ್ತೀರಿ ಅಂತ ಹೇಳಿದ ಮೇಲೆ ಅವರೇನು ಹೇಳಿದ್ದಾರೆ, 5 kgಗಿಂತ ಹೆಚ್ಚು ಹಿಟ್ಟನ್ನು ಅಂದರೆ 5 kgಗಿಂತ ಎಲ್ಲಿ ಜಾಸ್ತಿ ಹಿಟ್ಟನ್ನು ಹೊಂದಿದೆಯೋ ಆ ಚೀಲ ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಬೇಕು ಅಂತ ಹೇಳಿರೋದು ಈ ಪ್ರಶ್ನೆಯಲ್ಲಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ. 5 kg ಗೋಧಿ ಹಿಟ್ಟು ಇರೋದನ್ನು ಅವರು ಏನು ಮಾಡಿದ್ದಾರೆ, ಪರಿಗಣಿಸಿದ್ದಾರೆ. ಆದರೆ ಆ ರೀತಿ ಇರುವಂಥ ಗೋಧಿ ಹಿಟ್ಟು 11 ಚೀಲಗಳಿದ್ದಾವೆ. ಆ 11 ಚೀಲಗಳು ಹೊಂದಿರುವಂಥ ಹಿಟ್ಟನ್ನು ಕೆಜಿಗಳ ರೂಪದಲ್ಲಿ ಕೆಳಗೆ ಕೊಟ್ಟಿದ್ದಾರೆ ನಿಮಗೆ. 4.97, 5.05 ಅಂತ ಹೇಳಿ ಅಲ್ಲಿ 10 ಚೀಲಗಳಿದ್ದಾವೆ. ನೀವು ಪುಸ್ತಕ ಇತ್ತು ಅಂದರೆ ನಿಮಗೆ 9ನೇ ತರಗತಿಯ ಗಣಿತ ಪುಸ್ತಕದಲ್ಲಿ 11 ಚೀಲಗಳನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇಲ್ಲಿ ಕರೆಕ್ಷನ್ ಇದೆ. ಸೊ ನೀವು ಅದು ಬುಕ್ಕನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನಾನು ಬೋರ್ಡ್ ಮೇಲೆ ಇನ್ನೊಂದು ಸರಿ ಬರಿತೀನಿ ನಿಮಗೆ. ನೋಡಿ ಅಲ್ಲಿ 4.97 ಹಾಗೆ 5.08, 5.05, 4.98 ಈ ರೀತಿ ಚೀಲಗಳನ್ನ
ಕೊಟ್ಟಿರುವಂಥದ್ದು. ಇವುಗಳ ಆಧಾರದ ಮೇಲೆ ಏನಪ್ಪ ಮಾಡ್ತೀರಾ ಅಂದರೆ 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳು ಪಡೆಯುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ವಾ. ಸೊ ಇವಾಗ ಏನಪ್ಪ ಮಾಡ್ತೀರಾ ಅಂದರೆ ನಮಗೆ ಒಟ್ಟು ಯತ್ನಗಳ ಸಂಖ್ಯೆ ಏನಾಗಿರುತ್ತೆ ಅಂತ ನೋಡ್ಕೊಳ್ಳಿ. ಫಸ್ಟು ಆ ಪ್ರಶ್ನೆಯಲ್ಲಿ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ಅವ್ರು ಏನು ಹೇಳಿರೋದು 11 ಚೀಲಗಳು ಅಂತ ಹೇಳಿದ್ದಾರೆ. ಹಾಗಾಗಿರೋದ್ರಿಂದ ಏನಂತ ತೆಗೆದುಕೊಳ್ತೀರಾ 11 ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ಎನ್ ಆಗಿರುತ್ತೆ. ಈಗ ಆ ನಂತರ ಏನು ಮಾಡ್ತೀರಾ ಅಲ್ಲಿ ಎಷ್ಟು ಚೀಲಗಳಿದ್ದಾವೆ ಆ ಚೀಲಗಳ kg ಎಷ್ಟಿದೆ ಅನ್ನೋದನ್ನು ಫಸ್ಟ್ ಬರ್ಕೊತೀರಿ. ಆ ನಂತರ ಏನು ಮಾಡ್ತೀರಾ ಅಂದರೆ 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲ ಅಂದರೆ 5 kgಗಿಂತ ಎಲ್ಲಿ ಜಾಸ್ತಿ ಇರುತ್ತೋ ಆ ಚೀಲಗಳನ್ನ ಒಂದು ಕಡೆ ಬರ್ಕೊತೀರಿ. ಅವುಗಳ ಸಂಖ್ಯೆಗಳ ಆಧಾರದ ಮೇಲೆ ಆಮೇಲೆ ಒಟ್ಟು ಯತ್ನಗಳ ಸಂಖ್ಯೆಯ ಮೇಲೆ ಏನು ಮಾಡ್ತೀರಿ ಸಂಭವನೀಯತೆಯನ್ನು ಕಂಡುಹಿಡ್ತಾ ಬರ್ತೀರಿ. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ನಾವು ಆ ಲೆಕ್ಕವನ್ನು ಪರಿಹಾರ ಏನು ಬರುತ್ತೆ ನೋಡ್ತಾ ಬರೋಣ. ಫಸ್ಟು ನೀವು ಯಾವುದೇ ಲೆಕ್ಕ ಕೊಡಲಿ ಆ ಪ್ರಶ್ನೆ ಏನಿದೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆ ನಂತರ ಪರಿಹಾರನ ಮಾಡ್ತಾ ಬರಬೇಕಾಗುತ್ತೆ. ಇವಾಗ 11ನೇ ಪ್ರಶ್ನೆದಲ್ವಾ ಹೇಳಿರೋದು. ಫಸ್ಟು ಅಲ್ಲಿ ಕರೆಕ್ಷನ್ ಇದೆ, ನಾನು ನಿಮಗೆ ಮತ್ತೆ ಒಂದ್ಸರಿ ಬರ್ದು ತೋರಿಸ್ತೀನಿ. ಫಸ್ಟು ಏನಿದೆ ಅನ್ನೋದನ್ನು ಬರ್ಕೊಂಡ್ಬಿಡೋಣ. ನಾವು ಒಟ್ಟು ಚೀಲಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ಬರ್ಕೊಳ್ಳೋಣ. 11ನೇ ಪರಿಹಾರ ಅಲ್ವಾ ಮಾಡ್ತಾ ಇರೋದು. 11ನೇದು ಪರಿಹಾರ ಒಟ್ಟು ಚೀಲಗಳ ಸಂಖ್ಯೆ. ಒಟ್ಟು ಚೀಲಗಳ ಸಂಖ್ಯೆ ಏನಂತ ತೆಗೆದುಕೊಳ್ಳೋಣ 11. ಯಾಕಂದರೆ ಅವರು 11 ಚೀಲಗಳು ಅಂತ ಹೇಳಿದಾರಲ್ವ, ಹಾಗಾಗಿ 11 ಚೀಲಗಳು ಅಂತ ಹೇಳಿ ತೆಗೆದುಕೊಳ್ಳೋಣ. ಅದು ಕಾಣಿಸ್ತಾ ಇಲ್ಲ ಮಕ್ಕಳೇ, ಇಲ್ಲಿ ಕೆಳಗಡೆ ಬರೀತೀನಿ ಇನ್ನೊಂದು ಸರಿ ನಾನು. ಒಟ್ಟು ಚೀಲಗಳ ಸಂಖ್ಯೆ ಎಷ್ಟಪ್ಪ ಇದೆ ಅಂದರೆ ಅವ್ರ ಪ್ರಶ್ನೆಯಲ್ಲಿ ಹೇಳಿದಾರಲ್ವ 11 ಅಂತ ಹೇಳಿ. ಒಟ್ಟು ಚೀಲಗಳ ಸಂಖ್ಯೆನ ನಾನು ಏನಂತ ಬರ್ಕೊಂಡಿದ್ದೀನಿ 11 ಅಂತ ಹೇಳಿ ತೆಗೆದುಕೊಂಡಿದ್ದೀನಿ. ಆ ನಂತರ ಇವಾಗ ಅವ್ರು ಏನು ಕಂಡುಹಿಡಿಯೋಕ್ಕೆ ಹೇಳಿರೋದು ಹೇಳಿ 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲವು ಪಡೆಯುವ ಸಂಭವನೀಯತೆ ಅಂತ ಹೇಳಿದ್ದಾರೆ. ಅದನ್ನು ಬರ್ಕೊಂಡು ಫಸ್ಟು ನಾವು ದತ್ತನ ಬರ್ಕೋಬೇಕಾಗತ್ತೆ. ಅವ್ರು ಏನು ಕಂಡುಹಿಡಿಯೋಕ್ಕೆ ಹೇಳಿದ್ದಾರೆ 5 kgಗಿಂತ ಹೆಚ್ಚು ಹಿಟ್ಟು ಹೊಂದಿರುವ ಸಂಭವನೀಯತೆಯನ್ನು ಕೇಳಿದಾರಲ್ವಾ. ಅಂದರೆ P ಆಫ್ E ಎಷ್ಟು ಅಂತ ಕೇಳಿದ್ದಾರೆ. ಸೊ ನಾವು ಇವಾಗ ಕಂಡುಹಿಡಬೇಕಾಗಿರೋದೇನು 5 kg ಹೆಚ್ಚು ಹಿಟ್ಟು ಹೊಂದಿರುವ ಸಂಭವನೀಯತೆಯನ್ನು ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗಿರೋದು. ಈಗ ಏನಪ್ಪ ಮಾಡ್ತೀರಾ ಅಂದರೆ ಫಸ್ಟು ಚೀಲಗಳು ಎಷ್ಟಿದ್ದಾವೆ ನಿಮ್ಗೆ ಹೇಳಿದೆ ಪ್ರಶ್ನೆಯಲ್ಲಿ ಚೀಲಗಳು 10 ಕೊಟ್ಟಿದ್ದಾರೆ. ಅವು ಫಸ್ಟು 11 ಚೀಲಗಳನ್ನ ನಿಮ್ಮ ಪುಸ್ತಕದಲ್ಲಿರೋ 11 ಚೀಲಗಳ ಅಂದರೆ kg ರೂಪದಲ್ಲಿರೋದನ್ನು ನಾನು ಬರ್ಕೊಳ್ತೀನಿ. ಇಲ್ಲಿ ಬರೀತೀನಿ ಕೆಳಗಡೆ. ಇಲ್ಲಿ ಫಸ್ಟು ನೋಡಿ 4.97, ಆಮೇಲೆ 5.05, ಆನಂತರ 5.08 ಇದೆ, 5.03 ಇದೆ, 5.00, 5.06, ಆನಂತರ 5.08, 4.98 ಇದೆ, ಆನಂತರ ಏನಿದೆ ಅಂದರೆ 5.04, ಆಮೇಲೆ 5.07, ಆನಂತರ 5.00. ಫಸ್ಟ್ ಚೀಲಗಳು 11 ಇದಾವೆ ನೋಡ್ಕೊಳ್ಳೋಣ. 2, 4, 6, 8, 10, 11 ಚೀಲಗಳನ್ನ ನಾನು ಬರ್ಕೊಂಡಿದ್ದೀನಿ. ನಿಮ್ಮ ಪುಸ್ತಕದಲ್ಲಿ ಇರೋವಂಥದ್ದು ಅಂದರೆ kgಗಳ ರೂಪದಲ್ಲಿ ಕೊಟ್ಟಿರುವಂಥ ಹಿಟ್ಟಿನ ಅಂದರೆ kg ಇರುವಂಥದ್ದು. ಅಂದರೆ ಇವಾಗ ಗೋಧಿ ಹಿಟ್ಟು ಅಂದರೆ ಅವನ್ನ kgಯ ರೂಪದಲ್ಲಿ ಕೊಟ್ಟಿದ್ದಾರಲ್ಲ, ಆ ರೀತಿ 11 ಚೀಲಗಳಲ್ಲಿರ್ತಕ್ಕಂಥ kg ಎಷ್ಟು ಅನ್ನೋದನ್ನು ಬರ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡೆ ನೋಡಿ. ಇದರಲ್ಲಿ ನಾವೇನು ಕಂಡುಹಿಡಬೇಕಪ್ಪ ಅಂದರೆ 5 kgಗಿಂತ ಹೆಚ್ಚು ಹೊಂದಿರುವ ಸಂಭವನೀಯತೆಯನ್ನು ಕೇಳಿರೋದು ಕಾರಣ ಏನು ಮಾಡ್ಕೊತೀರಾ ಅಂದರೆ ಫಸ್ಟು ನೀವು 5 kgಗಿಂತ ಹೆಚ್ಚು ಹಿಟ್ಟು ಹೊಂದಿರುವ ಚೀಲಗಳ ಸಂಖ್ಯೆನ ಬರ್ಕೊಂಡ್ಬಿಡೋಣ ಫಸ್ಟು. ಯಾಕಂದರೆ ನಾವು ಕಂಡುಹಿಡಿತಾ ಇರೋದು 5 kgಗಿಂತ ಹೆಚ್ಚು ಹಿಟ್ಟು ಹೊಂದಿರುವ ಸಂಭವನೀಯತೆ ಬೇಕಾಗಿರೋದ್ರಿಂದ ಏನು ಮಾಡಬೇಕು ನಾವು ಸಂಖ್ಯೆನ ಬರ್ಕೋಬೇಕಾಗತ್ತೆ. ಅಂದರೆ ಸೂತ್ರದ ಪ್ರಕಾರ ಗೊತ್ತಾಗ್ತಿದೆ ಅಲ್ವಾ, ಸೂತ್ರದ ಪ್ರಕಾರ ನಾವು ಸಂಖ್ಯೆನ ಬರ್ಕೋಬೇಕು. ಈಗ ಬರ್ಕೊಳ್ಳೋಣ. ಇಲ್ಲಿ 5 kgಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ
ಚೀಲಗಳ ಸಂಖ್ಯೆ ಎಷ್ಟಿದೆ ನೋಡೋಣ. ನೋಡಿ 5 ಕೆ ಜಿಗಿಂತ ಜಾಸ್ತಿ, ಈಗ 4.97 ಇದೆ. ಇದು 5 ಕೆ ಜಿಗಿಂತ ಜಾಸ್ತಿ ಬರಲ್ಲ. ಇದು 5.08 ಅಂದರೆ ಇದು ಬರುತ್ತೆ. ಈಗ 5 ಕೆ ಜಿಗಿಂತ ಜಾಸ್ತಿ ಇದೆ, ಇದು 5 ಕೆ ಜಿ ಇದೆ. ಅವ್ರು ಹೇಳಿರೋದೇನು 5 ಕೆ ಜಿಗಿಂತ ಜಾಸ್ತಿ ಇರೋದನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇದು ಬರಲ್ಲ. ಈಗ 5 ಕೆ ಜಿಗಿಂತ ಜಾಸ್ತಿ ಇರೋ ಇದು ಒಂದು ಚೀಲ ಬರುತ್ತೆ. ಆಮೇಲೆ ಇದು 5 ಕೆ ಜಿಗಿಂತ ಜಾಸ್ತಿ ಇದೆ, ಇದು ಒಂದು ಚೀಲ ಬರುತ್ತೆ. ಇಲ್ಲಿ 5 ಕೆ ಜಿ ಇದೆ, ಹಾಗಾಗಿರೋದ್ರಿಂದ ಇದು ಚೀಲನ ನಾವು ಪರಿಗಣಿಸ್ಲಿಕ್ಕೆ ಆಗಲ್ಲ. ಇಲ್ಲಿ ನೋಡಿ ಮತ್ತೆ 5 ಕೆ ಜಿಗಿಂತ ಇದು ಒಂದು ಚೀಲ ಜಾಸ್ತಿ ಇದೆ, ಅಂದರೆ ಕೆ ಜಿ ಅಂದರೆ ಇದು ಗೋಧಿ ಹಿಟ್ಟಿಂದು ಚೀಲ ಇರುತ್ತೆ, ಇದು ಒಂದು ಚೀಲ, ಅದರಲ್ಲಿ 5 ಕೆ ಜಿಗಿಂತ ಜಾಸ್ತಿ ಇರಬೇಕು. ಸೊ ಇದನ್ನು ಪರಿಗಣಿಸ್ಬೋದು ನಾವು. ಇದು ಒಂದು ಪರಿಗಣಿಸ್ಬೋದು, ಯಾಕಂದರೆ 5.03 ಇದೆ, 5 ಕೆ ಜಿಗಿಂತ ಜಾಸ್ತಿ ಇದೆ. ಇಲ್ಲಿ 5.06 ಇದೆ, 5 ಕೆ ಜಿಗಿಂತ ಜಾಸ್ತಿ ಇರುವಂಥ ಹಿಟ್ಟಿನ ಚೀಲ ಇದಾಗಿರುತ್ತೆ. ಇಲ್ಲಿ 4.98 ಇದೆ, ಇದು 5 ಕೆ ಜಿಗಿಂತ ಕಮ್ಮಿ ಆಗಿರೋದ್ರಿಂದ ಇದನ್ನು ಪರಿಗಣಿಸಲಿಕ್ಕೆ ಆಗೋಲ್ಲ. ಈಗ ಇದು 5.07 ಇದೆ. ಸೊ ಇದನ್ನು ನಾವು ಪರಿಗಣಿಸ್ಬೋದು, ಯಾಕಂದರೆ 5 ಕೆ ಜಿಗಿಂತ ಏನಾಗಿದೆ ಇದು ಜಾಸ್ತಿ ಇದೆ. ಸೊ ಈಗ ನಮಗೆ ನೋಡೋಣ 5 ಕೆ ಜಿಗಿಂತ ಜಾಸ್ತಿ ಇರುವ ಚೀಲಗಳ ಸಂಖ್ಯೆ ಎಷ್ಟು ಸಿಗಬಹುದು ಅನ್ನೋದನ್ನು ನೋಡೋಣ. 1, ಇಲ್ಲಿ 2, 3, 4, 5, 6, 7 ನಮಗೆ ಎಷ್ಟು ಚೀಲಗಳು ಸಿಕ್ಕು? 7 ಚೀಲಗಳು ಸಿಕ್ಕು. ಯಾವುದ್ರದ್ದು 7 ಚೀಲಗಳು? 5 ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ ಆಗಿರುತ್ತೆ ಇದು. ಸೊ ಇವಾಗ ನೀವು ಬರ್ಕೊಂಡಿದ್ದೀರಿ ಇಲ್ಲಿ ಒಂದು ಕಡೆ ಏನಪ್ಪ ಅಂದರೆ 5 ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ 7 ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಆ ನಂತರ ಈಗೇನು ಮಾಡ್ತೀರಿ? ಸಂಭವನೀಯತೆಯನ್ನು ಕಂಡುಹಿಡಿತೀರಿ. ಈಗ ನಾವು ಸಂಭವನೀಯತೆಯನ್ನು ಕಂಡುಹಿಡಿಯೋಣ. ಸೂತ್ರನ ಬರ್ಕೋಬೇಕಾಗುತ್ತೆ. P ಆಫ್ E ಈಕ್ವಲ್ಸ್ ಟು ಏನು ಬರುತ್ತೆ? ಅಲ್ಲಿ ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ. ಈ ಜಾಗದಲ್ಲಿ ನೀವೇನು ಬರ್ಕೋಬೇಕಾಗುತ್ತೆ? 5 ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ ಅಂತ ಹೇಳಿ ಬರ್ಕೋಬೇಕಾಗುತ್ತೆ. 5 ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಅಂದರೆ ಒಟ್ಟು ಯತ್ನಗಳ ಸಂಖ್ಯೆನ ನಾವೇನಂತ ಹೇಳಿ ಕರಿತೇವೆ? ಎನ್ ಅಂತ ಹೇಳಿ ಕರಿತೇವೆ. ಒಟ್ಟು ಚೀಲಗಳ ಸಂಖ್ಯೆ ಇಲ್ಲಿ ಒಟ್ಟು ಯತ್ನಗಳ ಸಂಖ್ಯೆ ಜಾಗದಲ್ಲಿ ಏನಾಗುತ್ತೆ? ಈಗ ಒಟ್ಟು ಚೀಲಗಳ ಸಂಖ್ಯೆಯಾಗಿ ಮಾರ್ಪಾಡಾಗುತ್ತೆ. ಏನಾಗುತ್ತೆ? ಒಟ್ಟು ಚೀಲಗಳ ಸಂಖ್ಯೆ. ನಾವು ಸೂತ್ರದ ಪ್ರಕಾರ ಬರ್ಕೋಬೇಕಾದ್ರೆ ಇಲ್ಲಿ ಒಟ್ಟು ಚೀಲಗಳ ಸಂಖ್ಯೆ ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಈಗ ನೋಡಿ ಸೂತ್ರ ಏನೋ ಬರ್ಕೊಂಡ್ವಿ. ಇವು ಕಂಡುಹಿಡಿತಾ ಇರೋದೇನು ಅಂದರೆ 5 ಕೆ ಜಿ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಭವನೀಯತೆಯನ್ನು ನಾವು ಕಂಡುಹಿಡಿತಾ ಇರೋದು ಅಲ್ವಾ. ಹಾಗಾಗಿರೋ ಕಾರಣ ಇವಾಗ ನೋಡಿ ನಮಗೆ ಎಷ್ಟು ಚೀಲಗಳು ಹೊಂದಿರುವ ಅಂದರೆ 5 ಕೆ ಜಿಗಿಂತ ಹೆಚ್ಚು ಹಿಟ್ಟು ಹೊಂದಿರುವ ಚೀಲಗಳ ಸಂಖ್ಯೆ ಎಷ್ಟು ಸಿಕ್ಕಿದೆ? 7. ಅದನ್ನು ಬರ್ಕೊಂಡಿದ್ದೀನಿ. ಹಾಗೆ ಒಟ್ಟು ಚೀಲಗಳ ಸಂಖ್ಯೆ ಅಂದರೆ ಒಟ್ಟು ಚೀಲಗಳ ಸಂಖ್ಯೆನ ನಾವು ಇದನ್ನು ಎನ್ ಅಂತ ಹೇಳಿ ಕರಿತೇವೆ ಅಲ್ವಾ. ಸೊ ಹಾಗಾಗಿರೋದ್ರಿಂದ ಇಲ್ಲಿ ಎಷ್ಟು ಬರುತ್ತೆ? 11 ಬರುತ್ತೆ. ಸೊ ಇದು ಏನಾಗಿರುತ್ತೆ? ಅಲ್ಲಿ ನಿಮಗೆ ಕೇಳಿರೋ ಪ್ರಶ್ನೆಯ ಸಂಭವನೀಯತೆ 7/11 ಆಗಿರುತ್ತೆ. ಅವ್ರು ಏನು ಹೇಳಿರೋದು? 5 ಕೆ ಜಿಗಿಂತ ಹೆಚ್ಚು ಹಿಟ್ಟು ಹೊಂದಿರುವ ಚೀಲವನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳಿದಾರಲ್ವಾ. ಹಾಗಾಗಿರೋದ್ರಿಂದ ಇದರ ಸಂಭವನೀಯತೆ 7/11 ಆಗಿರುತ್ತೆ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. 5 ಕೆ ಜಿಗಿಂತ ಹೆಚ್ಚು ಹಿಟ್ಟನ್ನು ಹೊಂದಿರುವ ಚೀಲಗಳ ಸಂಖ್ಯೆ ಬೈ ಒಟ್ಟು ಚೀಲಗಳ ಸಂಖ್ಯೆ. ಇಲ್ಲಿ ನಿಮಗೆ ಕಾಣಿಸ್ತಿಲ್ಲ, ಹೊಂದಿರುವ ಚೀಲಗಳ ಸಂಖ್ಯೆ ಬೈ ಒಟ್ಟು ಚೀಲಗಳ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ತೀರಿ ಸೂತ್ರನ. ಆನಂತರ P ಆಫ್ E ಈಸ್ ಈಕ್ವಲ್ ಟು ಅಂದರೆ ಸಂಭವನೀಯತೆ ಅವ್ರು ಕೇಳಿರೋದ್ರ ಮೇಲೆ ಬಂದಿರೋಂಥ ನಮಗೆ ಉತ್ತರ 7/11 ಆಗಿರುತ್ತೆ. ಇದನ್ನು ನೀವು ಸ್ಕ್ರೀನ್ಶಾಟ್ ಆದರೂ ತೆಗೆದುಕೊಳ್ಳಿ, ಒಂದು ಕಡೆ ಬರ್ಕೊಳ್ಳಿ ಕ್ಲೀನಾಗಿ. ಈ ಪ್ರಶ್ನೆನ ಫಸ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಆನಂತರ ಏನು ಮಾಡ್ತೀರಿ ಅಂದರೆ ನೀವು ಪರಿಹಾರನ ಮಾಡ್ತಾ ಬರಬೇಕಾಗುತ್ತೆ. ನಾನು ಹೇಳ್ಕೊಟ್ಟಿರೋ ಪ್ರಕಾರ ನೀವು ಕೂಡ ಏನು ಮಾಡ್ತೀರಿ? ಸರಿಯಾಗಿ ಒಂದು ದತ್ತದ ಆಧಾರದ ಮೇಲೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ದತ್ತದ ಆಧಾರದ ಮೇಲೆ ಈ ಸಂಭವನೀಯತೆಯನ್ನು ಸುಲಭವಾಗಿ ನೀವು ಕಂಡುಹಿಡಿಬಹುದು. ಅರ್ಥ ಆಯಿತು ಅಂತ ಅಂದ್ಕೊತೀನಿ ಮಕ್ಕಳೇ. ಸೊ ಇದನ್ನು ರಬ್ ಮಾಡ್ತೀನಿ ನಾನು ಇವಾಗ.
ಇವಾಗ 12ನೇ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಅಭ್ಯಾಸ 14.2ರ ಪ್ರಶ್ನೆ 5ರಲ್ಲಿ ಅಂತ ಹೇಳಿದರೆ, ಅಭ್ಯಾಸ 14.2 ಎಲ್ಲಿ ಬರುತ್ತಪ್ಪ ಅಂದರೆ ನಿಮಗೆ ಹಿಂದಿನ ಪಾಠ ಸಂಖ್ಯಾಶಾಸ್ತ್ರ ಅಂತ ಇದೆ, ನಿಮ್ಮ ಪುಸ್ತಕದಲ್ಲಿ ನೀವು ನೋಡ್ಕೊಳ್ಳಿ. ಆ ಪುಸ್ತಕದಲ್ಲಿ ಸಂಖ್ಯಾಶಾಸ್ತ್ರ ಅಂತ ಇದೆ. ಆ ಸಂಖ್ಯಾಶಾಸ್ತ್ರ ಎಂಬ ಪಾಠದಲ್ಲಿ ಅಭ್ಯಾಸ 14.2ರಲ್ಲಿ ಈ ಪ್ರಶ್ನೆಯನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಆ ಪ್ರಶ್ನೆಯನ್ನು ತೆಗೆದುಕೊಂಡು ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ಬಿಡಿಸ್ಬೇಕಾಗುತ್ತೆ. ನೋಡಿ ಅಲ್ಲಿ ಏನಪ್ಪ ಹೇಳಿದ್ದಾರೆ ಅಂದರೆ 14.2ರಲ್ಲಿ 5ನೇ ಪ್ರಶ್ನೆನ ನಾವು ತೆಗೆದುಕೊಂಡಿದ್ದೀವಿ. ಆ ಪ್ರಶ್ನೆ ಏನಿದೆ ಅಂತ ನೋಡೋಣ. ಗಾಳಿಯಲ್ಲಿರುವ ಸಲ್ಫರ್ ಡೈಆಕ್ಸೈಡ್ ಅಂದರೆ SO2 ಅಂತ ಹೇಳ್ತೀವಿ, ಇದರ ಪ್ರಮಾಣವನ್ನು PPM ಅಂದರೆ ಪ್ರಮಾಣವನ್ನು PPM ಅಲ್ಲಿ ಕೊಟ್ಟಿದ್ದಾರೆ, ಅಂದರೆ ಮಿಲಿಯನ್ಗಳಲ್ಲಿ ಅಂತ ನಾವು ಹೇಳ್ತೇವೆ. ಒಂದು ಭಾಗ ಕಂಡುಹಿಡಿಯುವ ಅಧ್ಯಯನ ನಡೆಸಲಾಗಿತ್ತು. ಅಂದರೆ ಇವಾಗ ಸಲ್ಫರ್ ಡೈಆಕ್ಸೈಡ್ ಗಾಳಿಯಲ್ಲಿದೆ ಅಂದರೆ ಅದರ ಪ್ರಮಾಣ ಎಷ್ಟಿದೆ ಅನ್ನೋದನ್ನು ಕಂಡುಹಿಡಿಯೋಕ್ಕೆ ಒಂದು ಅಧ್ಯಯನ ಮಾಡ್ತಾರೆ. ಅದು ಎಷ್ಟು ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಅಂದರೆ 30 ದಿನಗಳಲ್ಲಿ ಮಾಡಿರ್ತಕ್ಕಂಥದ್ದು. ಅವರು 30 ದಿನಗಳಲ್ಲಿ ಮಾಡಿದಾಗ ಒಂದು ದತ್ತಾಂಶ ಸಿಗುತ್ತೆ. ಅದನ್ನು ಏನಪ್ಪ ಅಂದರೆ ಅಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ದೆಲ್ಲ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅಂದರೆ 0.03, 0.16, 0.11, 0.08, 0.11 ಈ ರೀತಿಯಲ್ಲಿ, ಅಂದರೆ 0 ಪಾಯಿಂಟ್ ಮುಂದೆ ಇರುವಂಥದ್ದು 0.08, 0.05, 0.08, 0.01, 0.07 ಅಂದರೆ ಇದು ಯಾವುದ್ರದ್ದು ಪ್ರಮಾಣ ಆಗಿರುತ್ತಪ್ಪ ಅಂದರೆ ಸಲ್ಫರ್ ಡೈಆಕ್ಸೈಡ್ ಇದು ಅಂದರೆ SO2ದು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಮುಂದೆ ಏನಪ್ಪ ಅಂದರೆ ಒಂದು ಪ್ರಮಾಣ ಅಂದರೆ PPM ರೂಪದಲ್ಲಿ ಕೊಟ್ಟಿರುವಂಥದ್ದು. ಈಗ ಆ ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಈ ಸಂಭವನೀಯತೆಯಲ್ಲಿ ಅವರು ಏನನ್ನ ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ, ಈ ಪಾಠದಲ್ಲಿ ಏನು ಕಂಡುಹಿಡಿಲಿಕ್ಕೆ ಹೇಳಿದ್ದಾರೆ ಅನ್ನೋದನ್ನು ನಾವು ಮಾಡ್ತಾ ಬರ್ತೀವಿ. ಅವರು PPM ಅಲ್ಲಿ ಕೊಟ್ಟಿರುವಂಥದ್ದು ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣನ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಅಲ್ಲಿ ಕಂಡುಹಿಡಿಬೇಕಾಗಿರೋದು ಏನಪ್ಪ ಅಂದರೆ ನೋಡಿ ಅಲ್ಲಿ ಕೆಳಗಡೆ ಇದೆ ನಿಮಗೆ 30 ದಿನಗಳಲ್ಲಿ ಒಂದು ನಿರ್ದಿಷ್ಟ ನಗರದಲ್ಲಿ ಗಾಳಿಯಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣವನ್ನು ಏನರ ರೀತಿಯಲ್ಲಿ ಕೊಟ್ಟಿದ್ದಾರೆ, ಮಿಲಿಯನ್ ಆ ರೀತಿಯಲ್ಲಿ ಭಾಗಗಳಲ್ಲಿ ಕೊಟ್ಟಿರುವಂಥದ್ದು. ಅದನ್ನು ಒಂದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ತಯಾರಿಸಲು ಕೇಳಲಾಗಿತ್ತು. ಆ ರೀತಿಯಲ್ಲಿ ಅಂದರೆ ಅವರು ನಿಮಗೆ ಕೊಟ್ಟಿದ್ದಾರಲ್ವ, ಸ್ಕ್ರೀನಲ್ಲಿ ಕಾಣಿಸಿದಲ್ವ, ಆ ರೀತಿಯಲ್ಲಿ ಅವರು ಒಂದಿಷ್ಟು ವಿತರಣಾ ಪಟ್ಟಿಯನ್ನು ತಯಾರಿಸ್ಕೊಂಡಿದ್ದಾರೆ ಈ ರೀತಿಯಲ್ಲಿ. ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣವನ್ನು ಈ ಪಟ್ಟಿಯಿಂದ ಯಾವುದೇ ದಿನಗಳಲ್ಲಿ ಅಂದರೆ 30 ದಿನಗಳಲ್ಲಿ ಯಾವುದೇ ದಿನಗಳಲ್ಲಿ 0.12, 0.16 ವರ್ಗಾಂತರದಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳೇ, 30 ದಿನಗಳಲ್ಲಿ ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣನ ಅವರು ಏನು ಮಾಡ್ತಾರೆ, 30 ದಿನಗಳಲ್ಲಿ ಅದರ ಪ್ರಮಾಣ ಎಷ್ಟು ಬರ್ಬೋದು ಅನ್ನೋದನ್ನು ಒಂದು ಅಧ್ಯಯನ ಮಾಡ್ತಾರೆ. ಓಕೆನಾ? ಅದರಲ್ಲಿ ನಾವು ಅಂದರೆ ಈ ಸಂಭವನೀಯತೆಯಲ್ಲಿ ಕಂಡುಹಿಡಿಬೇಕಾಗಿರೋದೇನಪ್ಪ ಅಂದರೆ 30 ದಿನಗಳಲ್ಲಿ ಆ ಸಮೀಕ್ಷೆ ನಡೆಸಿದಾಗ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣ ಎಲ್ಲಿಂದ 0.12ರಿಂದ 0.16 ಅಲ್ಲಿ ಬರ್ತಕ್ಕಂಥ ಪ್ರಮಾಣದ ಸಂಭವನೀಯತೆಯನ್ನು ಕಂಡುಹಿಡಿಬೇಕು. ಅಂದರೆ ಅಷ್ಟರಲ್ಲಿ ಎಷ್ಟು ಪ್ರಮಾಣ ಸಿಗಬಹುದು, ಅದರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಆ ನಂತರ ಏನು ಮಾಡ್ತೀವಿ, ಅಲ್ಲಿ 30 ದಿನಗಳಲ್ಲಿ ಬಂದಿರತಕ್ಕಂಥ ಅಂದರೆ ಪ್ರಮಾಣ ಅಂದರೆ ಸಲ್ಫರ್ ಡೈಆಕ್ಸೈಡ್ 30 ದಿನಗಳಲ್ಲಿ ಒಂದೊಂದು 30 ದಿನಗಳಲ್ಲಿ ಒಂದಿಷ್ಟು ಪ್ರಮಾಣ ಸಿಕ್ಕಿದೆ ಅದು ಸಲ್ಫರ್ ಡೈಆಕ್ಸೈಡ್ದು. ಸೊ ಅದ್ರ ಮೇಲೆ ನೀವೇನು ಮಾಡ್ತೀರಿ, 0.12ರಿಂದ 0.16 ಅದು ಒಂದು ವರ್ಗಾಂತರ. ಆ ವರ್ಗಾಂತರದಲ್ಲಿ ಎಷ್ಟು ಪ್ರಮಾಣಗಳು ಸಿಗಬಹುದು ಅನ್ನೋದನ್ನು ಅದರ ಸಂಖ್ಯೆನ ಆಧಾರದ ಮೇಲೆ ಸಂಭವನೀಯತೆನ ಕಂಡುಹಿಡ್ತಾ ಬರ್ತೀರಿ. ಪ್ರಶ್ನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವಾಗ ಪರಿಹಾರನ ಮಾಡೋಣ ನಾವು. ಇವಾಗ 12ನೇ ಪ್ರಶ್ನೆಯ ಪರಿಹಾರವನ್ನು ಮಾಡೋಣ. ಪರಿಹಾರ ಏನು ಬರುತ್ತೆ ನೋಡೋಣ. ಪರಿಹಾರ ಇಲ್ಲಿ ನಾವು ಸೂತ್ರದ ಮೇಲೆ ಅಂದರೆ ಸೂತ್ರದ ಆಧಾರದ ಮೇಲೆ ಒಟ್ಟು ಯತ್ನಗಳ ಸಂಖ್ಯೆನ ಫಸ್ಟು ನೋಡ್ಕೋಬೇಕಾಗುತ್ತೆ. ಪ್ರಶ್ನೆ ಆಧಾರದ ಮೇಲೆ ಒಟ್ಟು ಯತ್ನಗಳ ಸಂಖ್ಯೆ ಜಾಗದಲ್ಲಿ ಈ ಪ್ರಶ್ನೆ ಆಧಾರದ ಮೇಲೆ ಇದೇನಾಗಿರುತ್ತಪ್ಪ ಅಂದರೆ ನಾವು ಇಲ್ಲಿ ಪರಿಗಣಿಸಬೇಕಾಗಿರೋದು ಒಟ್ಟು ದಿನಗಳ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಒಟ್ಟು ದಿನಗಳ ಸಂಖ್ಯೆ ಏನಂತ ತೆಗೆದುಕೊಳ್ತೀರಿ? ಒಟ್ಟು ದಿನಗಳ ಸಂಖ್ಯೆ ಆ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು ನೋಡಿ, 30 ದಿನಗಳಲ್ಲಿ ನಡೆಸ್ತಕ್ಕಂಥ ಸಮೀಕ್ಷೆ ಇದಾಗಿರೋ ಕಾರಣ 30 ಅಂತ ಹೇಳಿ ಬರ್ಕೊಳೋ ಅಂಥದ್ದು ನೀವು. ಈಗ ಅವ್ರು ಕೇಳಿರೋದೇನು, 0.12ರಿಂದ 0.16 ಅಂದರೆ ಈ ರೇಂಜ್, ಈ ವರ್ಗಾಂತರದಲ್ಲಿ ಬರ್ತಕ್ಕಂಥದ್ದು. ವರ್ಗಾಂತರದಲ್ಲಿ ಇರುವ ಅಂದರೆ ಯಾವುದದು SO2
2 ಸಲ್ಫರ್ ಡೈಆಕ್ಸೈಡ್ ಈ ರೇಂಜ್ನಲ್ಲಿರುವಂಥದ್ರ ಪ್ರಮಾಣದ ಸಂಭವನೀಯತೆ ಹೇಳಿರೋದು. ಪ್ರಮಾಣದ ಸಂಭವನೀಯತೆನ ಕಂಡುಹಿಡಿಯಕ್ಕೆ ಹೇಳಿರೋದಲ್ವಾ. ಅಂದರೆ ನಾವು ಇದನ್ನು P ಆಫ್ E ಅಂತ ಹೇಳಿ ಪರಿಗಣಿಸ್ಕೊಳ್ಳೋಣ. ನೋಡಿ ಈ 0.12 0.16 ವರ್ಗಾಂತರದಲ್ಲಿರುವ SO2 ಪ್ರಮಾಣದ ಸಂಭವನೀಯತೆ P ಆಫ್ E ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವಾಗ ನಾವು ಎದರದ್ದು ಸಂಭವನೀಯತೆ ಕಂಡುಹಿಡಿತಾ ಇದ್ವಿ? 0.12 0.16 ವರ್ಗಾಂತರದಲ್ಲಿರುವ SO2 ಪ್ರಮಾಣದ ಸಂಭವನೀಯತೆ P ಆಫ್ E ಈಸ್ ಈಕ್ವಲ್ ಟು ಅಂತ ಹೇಳಿ ಕಂಡುಹಿಡಿತಾ ಇರೋದು. ಅಂದರೆ ಇದರ ಸಂಭವನೀಯತೆನ ಕಂಡುಹಿಡಿತಾ ಇರೋದು. ಈಗ ಸೂತ್ರದ ಆಧಾರದ ಮೇಲೆ ನೀವೇನಂತ ಬರ್ಕೊತೀರಿ ಅಂದರೆ ನೋಡಿ ನಮಗೆ ಈ ರೇಂಜಲ್ಲಿ 0.12ರಿಂದ 0.16ರಲ್ಲಿ ಬರುವಂಥ ವರ್ಗಾಂತರದಲ್ಲಿರುವಂತಹ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣಗಳ ಸಂಖ್ಯೆನ ಬರ್ಕೋಬೇಕಾಗತ್ತೆ. ಏನಂತ 0.12ರಿಂದ 0.16 ಇಲ್ಲಿರುವಂಥದ್ರ ಪ್ರಮಾಣಗಳ ಪ್ರಮಾಣದ ಸಂಖ್ಯೆಗಳನ್ನ ಬರ್ಕೋಬೇಕಾಗತ್ತೆ. ನೀವು ಸಂಖ್ಯೆ ಎಷ್ಟು ಸಿಗುತ್ತೆ ನೋಡೋಣ. ನೋಡಿ ಅಲ್ಲಿ ನಿಮಗೆ ಪ್ರಶ್ನೆ ಸ್ಕ್ರೀನಲ್ಲಿ ಕಾಣಿಸಿದ್ದೇವೆ. ಅದರಲ್ಲಿ ನೋಡಿ ಫಸ್ಟು ಕಂಬ ಸಾಲಿನಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು ಪ್ರಮಾಣಗಳನ್ನ ನೋಡ್ಕೊಳ್ಳಿ. 0.03 ಇದೆ, 0.16 ಇದೆ, 0.11 ಇದೆ, 0.08 ಇದೆ, 0.11 ಇದೆ ಅಲ್ವಾ. ಅದರಲ್ಲಿ ಬರ್ತಕ್ಕಂಥದ್ದು ನೋಡಿ ನಮಗೆ ಅವರು ಕೊಟ್ಟಿರೋ ವರ್ಗಾಂತರ ಎಷ್ಟು ಹೇಳಿರೋದು 0.12ರಿಂದ 0.16 ಅಂತ ಹೇಳಿದ್ದಾರೆ. ಅಲ್ಲಿ ನಮಗೆ ಮೊದಲೇ ಅಡ್ಡ ಸಾಲಿನಲ್ಲಿರ್ತಕ್ಕಂಥ ಪ್ರಮಾಣ 1 ಸಿಕ್ಕಿದೆ, ಅದು 0.16 ಅಷ್ಟೇ ಇರೋದು. ಮತ್ತು ಎರಡನೇ ಅಡ್ಡ ಸಾಲಿನಲ್ಲಿ ಅಂದರೆ ಪ್ರಮಾಣದಲ್ಲಿ ಸಿಗ್ತಕ್ಕಂಥದ್ದು ನೋಡಿ ಎಲ್ಲಾದರೂ ಸಿಗುತ್ತಾ, ಈ ವರ್ಗಾಂತರದಲ್ಲಿ ಏನಾದರೂ ಸಿಗುತ್ತಾ ನೋಡ್ಕೊಳ್ಳೋಣ. ಅಲ್ಲಿ 0.08 ಇದೆ, 0.05 ಇದೆ, 0.08 ಇದೆ, 0.01 ಇದೆ, 0.07 ಇದೆ. ಆಮೇಲೆ ಅದರಲ್ಲಿ ಯಾವುದು ಈ ವರ್ಗಾಂತರದಲ್ಲಿ ಅಂದರೆ 0.12ರಿಂದ 0.16ರಲ್ಲಿ ಯಾವುದೇ ಸಂಖ್ಯೆಯಲ್ಲಿ ನಮಗೆ ಸಿಗೋಲ್ಲ. ಆಮೇಲೆ ಮೂರನೇ ಅಡ್ಡ ಸಾಲಲ್ಲಿ ನೋಡ್ಕೊಳ್ಳಿ, ಅಡ್ಡ ಸಾಲಿನಲ್ಲಿ ನೋಡಿ ಎಲ್ಲಿಂದ ಬರುತ್ತೆ 0.08 ಇದೆ, 0.02, 0.12 ಇದೆ. ಸೊ ಇದನ್ನು ಬರ್ಕೊಂಡೆ, ಆ ಸಾಲಿನಲ್ಲಿ ಇದೊಂದು ಸಿಕ್ತು. ಓಕೆ, ಮತ್ತು ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಎಲ್ಲಾದರೂ ಸಿಗುತ್ತಾ ನೋಡ್ಕೊಳ್ಳೋಣ. ನೋಡಿ 0.09 ಇದೆ, 0.06 ಇದೆ, 0.13 ಇದೆ, 0.06 ಇದೆ, 0.07 ಇದೆ. ಅಲ್ಲಿ ಯಾವುದೂ ಈ ವರ್ಗಾಂತರದಲ್ಲಿರ್ತಕ್ಕಂಥದ್ದು ಇಲ್ಲ ನಮಗೆ. ಮತ್ತು ಉಳಿದಿರ್ತಕ್ಕಂಥದ್ರಲ್ಲಿ ನಮಗೆ ಯಾವುದೂ ಅದಕ್ಕೆ ನಿಯರ್ ಆಗಿರುವಂಥದ್ದು ಯಾವುದು ಪ್ರಮಾಣ ಸಿಗ್ತಾ ಇಲ್ಲ. ಆ ಕಾರಣದಿಂದಾಗಿ ನಮಗೆ ಇವೆರಡೇ ಅವರು 30 ದಿನಗಳಲ್ಲಿ ನಡೆಸಿರುವಂಥ ಸಮೀಕ್ಷೆಯಲ್ಲಿ ಸಿಗ್ತಕ್ಕಂಥ ಪ್ರಮಾಣ ಇಷ್ಟಾಗಿರುತ್ತೆ. ಅವ್ರು ಕೊಟ್ಟಿರೋ ವರ್ಗಾಂತರದಲ್ಲಿ ಸಿಗ್ತಕ್ಕಂಥವು ಇವೆರಡೇ. ಹಾಗಾಗಿರೋದ್ರಿಂದ ನಮಗೆ ಪ್ರಮಾಣಗಳ ಸಂಖ್ಯೆ ಎಷ್ಟಾಗಿರುತ್ತೆ 2 ಆಗಿರುತ್ತೆ. ಅದನ್ನು ನಾನು ಬರ್ಕೊಂಡಿದ್ದೀನಿ ಇಲ್ಲಿ, ಪ್ರಮಾಣಗಳ ಸಂಖ್ಯೆ 2 ಸಿಕ್ಕಿದೆ ಅಂತ ಹೇಳಿ. ಇವಾಗ ಏನಪ್ಪ ಮಾಡ್ತೀನಿ ಅಂದರೆ ಸೂತ್ರನ ಬರ್ಕೊಳ್ಳೋಣ. ಸೂತ್ರ ಏನು ಬರುತ್ತೆ ನೋಡಿ, P ಆಫ್ E ಈಕ್ವಲ್ಸ್ ಟು ಏನಂತ ಬರ್ಕೊತೀರಾ 0.12ರಿಂದ 0.16 ವರ್ಗಾಂತರದಲ್ಲಿರುವ ನೋಡಿ 0.12ರಿಂದ 0.16 ವರ್ಗಾಂತರದಲ್ಲಿರುವ SO2 ಅಂದರೆ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣದ ಸಂಖ್ಯೆ ಬೈ ಒಟ್ಟು ದಿನಗಳ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ನೋಡಿ ನಮಗೆ ಸೂತ್ರದಲ್ಲಿ ಒಟ್ಟು ಯತ್ನಗಳ ಸಂಖ್ಯೆಯ ಜಾಗದಲ್ಲಿ ನಾವು ಏನಂತ ತೆಗೆದುಕೊಳ್ಬೇಕಾಗುತ್ತೆ, ಪ್ರಶ್ನೆ ಆಧಾರದ ಮೇಲೆ ಒಟ್ಟು ದಿನಗಳ ಸಂಖ್ಯೆ ಅಂತ ಹೇಳಿ ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿರೋದ್ರಿಂದ ನೋಡಿ ನಮಗೆ ಈ ವರ್ಗಾಂತರದಲ್ಲಿ ಸಿಗ್ತಕ್ಕಂಥ ಪ್ರಮಾಣಗಳ ಸಂಖ್ಯೆ ಎಷ್ಟು ಸಿಕ್ತು, ಯಾವುದ್ಯಾವ್ದು ಸಿಕ್ತು ನೋಡಿ ನಮಗೆ ಅಲ್ಲಿ ಸಿಕ್ಕಿದ್ದು ಒಂದೇ ಒಂದು 0.12 ಮತ್ತು 0.16 ಇವೆರಡೇ ಸಿಕ್ಕಿದ್ದು ನಮಗೆ ಅಲ್ಲಿ ಕೋಷ್ಟಕದಲ್ಲಿ ಅವ್ರು ನಡೆಸಿರ್ತಕ್ಕಂಥ 30 ದಿನಗಳ ಸಮೀಕ್ಷೆಯಲ್ಲಿ ಇವೆರಡೇ ಸಿಕ್ಕಿರೋ ಕಾರಣ ಎಷ್ಟಿದ್ದಾವೆ ಪ್ರಮಾಣಗಳ ಸಂಖ್ಯೆ ಅಂದರೆ ಸಲ್ಫರ್ ಡೈಆಕ್ಸೈಡಿಂದು 2 ಸಿಕ್ಕಿದೆ. 2 ಬೈ ಒಟ್ಟು ದಿನಗಳ ಸಂಖ್ಯೆನ ನಾವು ಏನಂತ ತೆಗೆದುಕೊಳ್ಬಹುದು 30. ಯಾಕಂದರೆ ನಮಗೆ ಒಟ್ಟು ದಿನಗಳ ಸಂಖ್ಯೆ ಎಷ್ಟಿದೆ ನೋಡಿ, ಒಟ್ಟು ದಿನಗಳ ಸಂಖ್ಯೆ ಅಂತ ಬರ್ಕೊಂಡಿದ್ದೀವಲ್ಲ, ಒಟ್ಟು ದಿನಗಳ ಸಂಖ್ಯೆ ನಮಗೆ ಎಷ್ಟಿದೆ ಅಂದರೆ ಇದು ಎಷ್ಟಿದೆ 30 ಇದೆ. ಇವಾಗ ನೋಡಿ ಇದು ಭಾಗ ಆಗುತ್ತಾ ಅಂತ ಹೇಳಿ 2 1
2 2 ಒಂದಲೇ 2 2 5 10 ಎಷ್ಟು ಬಂತು 1/15. ಸೊ ಈ ರೀತಿಯಲ್ಲಿ ಭಾಗ ಮಾಡ್ಕೊತೀರಿ. ಇದು ಎದ್ರದ್ದು ಸಂಭವನೀಯತೆ ಅಪ್ಪ ನಮಗೆ ಅಲ್ಲಿ ಕೇಳಿರೋದು ಅಂದರೆ ನೋಡಿ 0.12ರಿಂದ 0.16 ವರ್ಗಾಂತರದಲ್ಲಿರುವ ಸಲ್ಫರ್ ಡೈಆಕ್ಸೈಡ್ನ ಪ್ರಮಾಣದ ಸಂಭವನೀಯತೆ ಇದಾಗಿರುತ್ತೆ 1/15. ಸೊ ನೀವು ಯಾವುದೇ ಪ್ರಶ್ನೆ ಕೇಳಿ ನೋಡಿ ಫಸ್ಟ್ ಸೂತ್ರವನ್ನು ಸರಿಯಾಗಿ ಬರ್ಕೊಂಡು ಆನಂತರ ಅದಕ್ಕೆ ಸರಿಯಾದ ರೀತಿಯಲ್ಲಿ ನಿಮಗೆ ಕೊಟ್ಟಿರೋ ಪ್ರಶ್ನೆಯ ಆಧಾರದ ಮೇಲೆ ಸೂತ್ರನ ಬರ್ಕೊಂಡು ಏನು ಮಾಡ್ತೀರಿ ಸಂಭವನೀಯತೆ ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಅನ್ನೋದನ್ನು ಕಂಡುಹಿಡಿತಾ ಬರ್ತೀರಿ. ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇದು 12ನೇ ಲೆಕ್ಕದ ಪರಿಹಾರ ಇದಾಗಿರುತ್ತೆ. ನೀವು ಫಸ್ಟ್ ಪ್ರಶ್ನೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂದರೆ ಈ ಲೆಕ್ಕವನ್ನು ಸುಲಭವಾಗಿ ಬಿಡಿಸ್ಕೋಬೋದು. ಇದನ್ನು ನೀವು ಬರ್ಕೊಳ್ಳಿ. ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೋಡಿ ಸಂಭವನೀಯತೆ ಸೂತ್ರನ ನೀವು ಮನೇಲಿ ಒಂದು 4-5 ಸರಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ, ಇದು ಸಂಭವನೀಯತೆಯ ಸೂತ್ರ. ಇದು 1 ಮಾರ್ಕ್ಸ್ಗೆ ನಿಮಗೆ ಕೇಳ್ತಾರೆ ಸಂಭವನೀಯತೆಯ ಸೂತ್ರವನ್ನು ಬರೀರಿ ಅಂತ ಹೇಳಿ. ಅಥವಾ ಏನಪ್ಪ ಅಂದರೆ ನೀವು ಯಾವುದೇ ಲೆಕ್ಕವನ್ನು ಕೊಟ್ಟಾಗ ಈ ಸೂತ್ರ ನಿಮಗೆ ಗೊತ್ತಿತ್ತು ಅಂದರೆ ಪ್ರಶ್ನೆಯ ಆಧಾರದ ಮೇಲೆ ನೀವು ಸೂತ್ರವನ್ನು ಚೆನ್ನಾಗಿ ಬರ್ಕೋಬಹುದು, ಹಾಗೆ ಲೆಕ್ಕವನ್ನು ಚೆನ್ನಾಗಿ ಮಾಡಬಹುದು. ಇವಾಗ ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಮುಂದಿನ ಪ್ರಶ್ನೆ ಏನಿದೆ ಅಂತ ಹೇಳಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಸ್ಕ್ರೀನಲ್ಲಿ 13 ಅಂದರೆ 13ನೇ ಪ್ರಶ್ನೆ ಅಭ್ಯಾಸ 14.2ರ ಪ್ರಶ್ನೆ ಇದಾಗಿರುತ್ತೆ. ಅಂದರೆ ಅಭ್ಯಾಸ 14.2 ಯಾವುದಪ್ಪ ಅಂದರೆ ನಿಮಗೆ ಸಂಖ್ಯಾಶಾಸ್ತ್ರ ಅಂತ ಪಾಠ ಇದೆ, ಆ ಪಾಠದಲ್ಲಿ ಬರ್ತಕ್ಕಂಥ ಏನಾಗಿರುತ್ತೆ ಇದು ಆ ಪ್ರಶ್ನೆ ಆಗಿರುತ್ತೆ. ಸೊ ಸಂಖ್ಯಾಶಾಸ್ತ್ರದಲ್ಲಿ ಅವರು ಹೇಳಿರುವಂಥದ್ದು ಅಭ್ಯಾಸ ಲೆಕ್ಕದಲ್ಲಿ 1ನೇ ಪ್ರಶ್ನೆನ ಅವರು ಪರಿಗಣಿಸಿದ್ದಾರೆ. ನಾನು ಅಲ್ಲಿ ಬರ್ಕೊಂಡಿದ್ದೀನಿ ಆ ಪ್ರಶ್ನೆ ಯಾವುದು ಅಂತ ಹೇಳಿ, ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಅಲ್ವಾ. ಸೊ ಅಲ್ಲಿ ಏನಪ್ಪ ಇದೆ 1ನೇ ಪ್ರಶ್ನೆ ಏನಪ್ಪ ಹೇಳುತ್ತೆ ನೋಡ್ಕೊಳ್ಳೋಣ. 8ನೇ ತರಗತಿಯ 30 ವಿದ್ಯಾರ್ಥಿಗಳು ಅವರ ರಕ್ತದ ಗುಂಪನ್ನು ಈ ಕೆಳಗಿನಂತೆ ದಾಖಲಿಸಿದೆ. ಈಗ ರಕ್ತದ ಗುಂಪು ಅಂದರೆ ಎ ಇರುತ್ತೆ, ಬಿ ಇರುತ್ತೆ, ಓ ಇರುತ್ತೆ, ಎ ಬಿ ಗ್ರೂಪ್ ಇರುತ್ತೆ. ಈ ರೀತಿಯಲ್ಲಿ ಏನಪ್ಪ ಅಂದರೆ 8ನೇ ತರಗತಿಯ ವಿದ್ಯಾರ್ಥಿಗಳ ರಕ್ತದ ಗುಂಪನ್ನು ಅವರು ಒಂದು ದತ್ತಾಂಶಗಳು ಅಂದರೆ ಆವೃತ್ತಿ ವಿತರಣಾ ಪಟ್ಟಿಯ ರೀತಿಯಲ್ಲಿ ಇದನ್ನು ರೂಪಿಸ್ಕೊಂಡಿದ್ದಾರೆ. ಆನಂತರ ಏನಿದೆ ಕೆಳಗಡೆ ನೋಡೋಣ. ಈ ದತ್ತಾಂಶಗಳನ್ನು ಆವೃತ್ತಿ ವಿತರಣಾ ಪಟ್ಟಿಯಂತೆ ಪ್ರತಿನಿಧಿಸಿ ಯಾವ ರಕ್ತದ ಗುಂಪು ವಿದ್ಯಾರ್ಥಿಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿರುವ ಮತ್ತು ಯಾವುದೇ ವಿರಳವಾಗಿದೆ ಮತ್ತು ಯಾವುದು ವಿರಳವಾಗಿದೆ ಅಂತ ಹೇಳಿ ಅಂದರೆ ಸಂಖ್ಯಾಶಾಸ್ತ್ರ ಎಂಬ ಪಾಠದಲ್ಲಿ ಕೊಟ್ಟಿರುವಂಥ ಪ್ರಶ್ನೆ. ಇದನ್ನು ನಾನು ಆಧಾರವಾಗಿಟ್ಕೊಂಡು ನಮಗೆ ಈ ಸಂಭವನೀಯತೆ ಎಂಬ ಪಾಠದಲ್ಲಿ ಅವ್ರು ಏನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ ಅದನ್ನು ಬಿಡಿಸ್ತಾ ಬರೋಣ. ನೋಡಿ ನಮಗೆ ಸಂಭವನೀಯತೆಯಲ್ಲಿ ಕೇಳಿರ್ತಕ್ಕಂಥ 13ನೇ ಪ್ರಶ್ನೆ ಏನಪ್ಪ ಇದೆ ಅಂದರೆ ತರಗತಿಯ 30 ವಿದ್ಯಾರ್ಥಿಗಳು ಅಂದರೆ 8ನೇ ತರಗತಿಯಲ್ಲಿರುವಂಥ 30 ವಿದ್ಯಾರ್ಥಿಗಳ ರಕ್ತದ ಗುಂಪುಗಳ ಬಗ್ಗೆ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಲು ಕೇಳಲಾಗಿತ್ತು. ಅಂದರೆ ಅಲ್ಲಿ ಮೇಲೆ ಕಾಣಿಸಿದೆಲ್ಲ ಎ ಬಿ ಓ ಈ ರೀತಿಯಲ್ಲಿ 8ನೇ ತರಗತಿಯ 30 ವಿದ್ಯಾರ್ಥಿಗಳ ಗುಂಪು ಆ ರೀತಿಯಲ್ಲಿ ಸಿಕ್ಕಿದೆ ನಮಗೆ. ಅದನ್ನು ಬಳಸ್ಕೊಂಡು ಅದನ್ನು ಕೋಷ್ಟಕವನ್ನು ಬಳಸಿ ತರಗತಿಯ ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆರಿಸಿದಾಗ ಅಲ್ಲಿ ಒಬ್ಬ ವಿದ್ಯಾರ್ಥಿನ ನೀವು ಒಂದು ಯಾದೃಚ್ಛಿಕವಾಗಿ ಆರಿಸಿದ್ರಿ ಅಂದರೆ ಅವನ ರಕ್ತದ ಗುಂಪು ಎ ಬಿ ಆಗಿರಬೇಕು. ಒಬ್ಬ ಸ್ಟೂಡೆಂಟ್ನ ನೀವು ಚೂಸ್ ಮಾಡ್ತೀರಿ ಅಂದರೆ ಒಂದು ರಕ್ತದ ಗುಂಪು ಎ ಬಿ ಆಗಿರುತ್ತೆ. ಅವನು ಹೊಂದಿರುವ ಅಂದರೆ ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಯ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಅಲ್ಲಿ ಇವಾಗ ಒಂದು ತರಗತಿ ಅಂದರೆ ಎ ಬಿ ಅಂತ ರಕ್ತದ ಗುಂಪನ್ನು ಹೊಂದಿರುವಂಥವ್ರು ಒಬ್ಬರೇ ಸಿಗಬೇಕು ಅಂತ ಏನಿಲ್ಲ, ಎಷ್ಟು ಜನ ಸಿಗ್ತಾರೆ ಅದರ ಮೇಲೆ ಎಷ್ಟು ಜನ ಮಕ್ಕಳು ಇದ್ದಾರೆ ಅನ್ನೋದ್ರ ಮೇಲೆ ನೀವೇನು ಮಾಡ್ತೀರಿ ಸಂಭವನೀಯತೆಯನ್ನು ಕಂಡುಹಿಡಿತಾ ಬರ್ತೀರಿ. ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಪ್ರಶ್ನೆ. ಇವಾಗ ಅದರ ಪರಿಹಾರವನ್ನು ಏನು ಬರುತ್ತೆ ಅಂತ ಹೇಳಿ ನೋಡ್ಕೊಳ್ತಾ ಬರೋಣ, ಪರಿಹಾರನ ಮಾಡೋಣ. ನೋಡಿ ಫಸ್ಟು ರಕ್ತದ ಗುಂಪುಗಳು ಏನೇನೆಲ್ಲ ಇದೆ ಅಂತ ಹೇಳಿ ಬರ್ಕೊಳ್ಳೋಣ ನಾವು. ಎ ಬಿ ನಮಗೆ 30 ಜನ ವಿದ್ಯಾರ್ಥಿಗಳ ರಕ್ತದ ಗುಂಪಲ್ಲಿದೆ. ನಾನು ನೋಡ್ಕೋಣ 30 ಸ್ಟೂಡೆಂಟ್ಸ್ಗಳದ್ದು ರಕ್ತ ಗುಂಪಲ್ಲಿರಬೇಕು. ಅಷ್ಟು ವಿದ್ಯಾರ್ಥಿಗಳನ್ನು ಕೂಡಿದಾಗ ಅಂದರೆ ಎ ಬಿ ಓ ಓ ಓ ಓ ಈ ರೀತಿ ಇದೆ ಅಲ್ವಾ, ಅವನಷ್ಟನ್ನು ನಾವು ಕೂಡಿದಾಗ 30 ವಿದ್ಯಾರ್ಥಿಗಳ
ರಕ್ತದ ಗುಂಪು ಆ ರೀತಿಯಲ್ಲಿ ಕೊಟ್ಟಿರೋವಂಥದ್ದು. ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಫಸ್ಟು ಪ್ರಶ್ನೆನ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ಆ ಪರಿಹಾರನ ಬಿಡಿಸ್ಲಿಕ್ಕಿಂತ ಮುಂಚೆ ಒಂದ್ಸರಿ ಸೂತ್ರವನ್ನು ನೆನಪು ಮಾಡಿಕೊಂಡು ಆಮೇಲೆ ಪರಿಹಾರವನ್ನು ಬಿಡಿಸ್ತಾ ಬರ್ತೀವಿ. P ಆಫ್ E ಈಕ್ವಲ್ಸ್ ಟು ಘಟನೆಯು ಸಂಭವಿಸಿದ ಯತ್ನಗಳ ಸಂಖ್ಯೆ ಬೈ ಒಟ್ಟು ಯತ್ನಗಳ ಸಂಖ್ಯೆ. ಇವಾಗ ನಾವು ಬಿಡಿಸ್ತಾ ಇರೋದ್ರ ಎದುರದ್ದು ಪರಿಹಾರ 13ನೇ ಲೆಕ್ಕದ ಪರಿಹಾರ ಇದಾಗಿರುತ್ತೆ. ಏನಂತ ಬರ್ಕೋಬೋದು ನಾವು, ಒಟ್ಟು ಯತ್ನಗಳ ಸಂಖ್ಯೆ ಬೇಕಲ್ವಾ, ಅಂದರೆ ಎನ್ ಅಂತ ಬೇಕು. ಈಗ ನಾವು ಇದನ್ನೇನಾದ್ರು ತೆಗೆದುಕೊಳ್ಬೋದು, ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಹೇಳಿ ನೀವು ತೆಗೆದುಕೊಳ್ಬೋದು. ಒಟ್ಟು ವಿದ್ಯಾರ್ಥಿಗಳ, ನಾವು ಸಮೀಕ್ಷೆ ನಡೆಸ್ತಿರೋದು ವಿದ್ಯಾರ್ಥಿಗಳದಲ್ವಾ, 8ನೇ ತರಗತಿಯ ವಿದ್ಯಾರ್ಥಿಗಳದ್ದು. ಹಾಗಾಗಿರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ ಇದೆ ಅಂದರೆ ಒಂದು ಸೆಕ್ಷನಲ್ಲಿ ಅವ್ರು ತೆಗೆದುಕೊಂಡಿರೋದು 30 ವಿದ್ಯಾರ್ಥಿಗಳು ಅಂತ ಹೇಳಿದ್ದಾರೆ. ಹಾಗಾಗಿರೋದ್ರಿಂದ ಇದು ಎನ್ ಆಗಿರುತ್ತೆ. ನಾವು ಕಂಡುಹಿಡಿಯಬೇಕಾಗಿರೋದೇನು ಅದನ್ನು ಬರ್ಕೊಳ್ಳೋಣ. ಎ ಬಿ ಅನ್ನೋ ರಕ್ತದ ಗುಂಪು, ಓಕೆನಾ, ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆನ ಕಂಡುಹಿಡಿಬೇಕಾಗಿರೋದು ಅವ್ರು ಕೊಟ್ಟಿರೋ ಪ್ರಶ್ನೆಯಲ್ಲಿ ಅಲ್ವಾ. ಇವಾಗ ಇದನ್ನೇನಂತ ತೆಗೆದುಕೊಳ್ತೀರಿ, P ಆಫ್ E ಅಂತ ಹೇಳಿ ತೆಗೆದುಕೊಳ್ತೀರಿ. ಸೊ ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆ ಎಷ್ಟು ಅನ್ನೋದನ್ನು ನೀವು ಕಂಡುಹಿಡಿಬೇಕು. ಇವಾಗ ನಮಗೆ ಏನು ಬೇಕಪ್ಪ ಅಂದರೆ ಎ ಬಿ ಗ್ರೂಪ್ ಅಂದರೆ ಈ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ. ರಕ್ತದ ಗುಂಪುಗಳನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸಿಗಬೇಕು. ವಿದ್ಯಾರ್ಥಿಗಳ ಸಂಖ್ಯೆ ಸಿಗಬೇಕು. ಎ ಬಿ ರಕ್ತದ ಗುಂಪುಗಳನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ತೆಗೆದುಕೊಂಡು ಇದರ ಆಧಾರದ ಮೇಲೆ ಒಟ್ಟು ಯತ್ನಗಳ ಸಂಖ್ಯೆ ಅಂದರೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥದ್ದು ಉತ್ತರ ಏನಾಗಿರುತ್ತೆ, ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆ ಆಗಿರುತ್ತೆ. ಫಸ್ಟು ಇದು ದತ್ತಾಂಶನ ನಾನು ಬರ್ಕೊಂಡಿದ್ದೀನಿ. ಈಗ ಫಸ್ಟು ಸಂಖ್ಯೆ, ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಿಗ್ಬೋದು ಅನ್ನೋದನ್ನು ನೋಡೋಣ. ನೋಡಿ, ಮೊದಲನೇ ಅಡ್ಡ ಸಾಲಿನಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ದೆಲ್ಲ ಪ್ರಶ್ನೆಯಲ್ಲಿ ಸಿಗ್ತಕ್ಕಂಥ ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ಮಕ್ಕಳ ಸಂಖ್ಯೆ ಎಷ್ಟು ಸಿಗ್ಬೋದು ಅಂತ ಹೇಳಿ ನೋಡಿ. ಫಸ್ಟ್ನೇ ಅಡ್ಡ ಸಾಲಿನಲ್ಲಿ ಎ ಬಿ ಅನ್ನೋದು ಒಬ್ಬ ವಿದ್ಯಾರ್ಥಿ ಸಿಗ್ತಾನೆ ಫಸ್ಟ್ನೇ ಅಡ್ಡ ಸಾಲಿನಲ್ಲಿ ಎ ಬಿ. ಎರಡನೇ ಅಡ್ಡ ಸಾಲಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಿಗ್ತಾರೆ. ಎ ಬಿ ಅನ್ನೋದು ಮೊದಲನೇ ಅಡ್ಡ ಸಾಲಲ್ಲಿ ಎ ಬಿ ಅನ್ನೋದು ಒಂದಿದೆ, ಆಮೇಲೆ ಎರಡರಲ್ಲಿ ಇಲ್ಲಿ ಒಂದು ಎ ಬಿ ಇದೆ. ಆನಂತರ ನಿಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ಈ ರೀತಿಯಲ್ಲಿ ಗುಂಪುಗಳನ್ನ ಕೊಟ್ಟಿದ್ದಾರಲ್ವಾ, ಇಲ್ಲಿ ಎ ಬಿ ಅನ್ನೋದು ಒಬ್ಬ ವಿದ್ಯಾರ್ಥಿ ಸಿಕ್ಕಿದ್ದಾನೆ. ಎರಡನೇ ಅಡ್ಡ ಸಾಲಿನಲ್ಲಿ ಅಲ್ಲಿ ಇಲ್ಲೊಬ್ಬ ಎ ಬಿ ಅನ್ನೋ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿ, ಮತ್ತು ಇಲ್ಲಿ ಇರುವಂಥ ಒಬ್ಬ ವಿದ್ಯಾರ್ಥಿ. ನಿಮಗೆ ಅಲ್ಲಿ ಪ್ರಶ್ನೆ ಕಾಣಿಸ್ತಿದೆ ಅಲ್ವಾ, ಸ್ಕ್ರೀನಲ್ಲಿ ಕಾಣಿಸ್ತಿದೆ. ನಿಮಗೆ ಪುಸ್ತಕ ಆಯಿತು ಅಂದರೆ ಪುಸ್ತಕದಲ್ಲಿ ನೀವು ನೋಡಬಹುದು. ನನಗೆ 3 ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ಮಕ್ಕಳು ಸಿಗ್ತಾ ಇದ್ದಾರೆ. ಹಾಗಾಗಿರೋದ್ರಿಂದ ನಾನು ಏನು ಬರ್ಕೊತೀನಿ, ಎ ಬಿ ಅನ್ನೋ ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ 3 ಅಂತ ಹೇಳಿ ಬರ್ಕೋಬಹುದು ಅಲ್ವಾ. ನೋಡಿ, 3 ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿರೋದ್ರಿಂದ 3 ಅಂತ ಹೇಳಿ ಬರ್ಕೊಂಡೆ. ಈಗ ನಾವು ಏನು ಮಾಡ್ಕೋಬೇಕು, ಪ್ರಶ್ನೆ ಆಧಾರದ ಮೇಲೆ ಸೂತ್ರವನ್ನು ಬರ್ಕೊಳ್ಳೋಣ. P ಆಫ್ E ಏನಾಗುತ್ತೆ ಅಂದರೆ ನೋಡಿ, ರಕ್ತದ ಗುಂಪು ಎ ಬಿ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ. ಓಕೆ, ಸೊ ರಕ್ತದ ಗುಂಪು ಎ ಬಿ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬೈ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂತ ಇದೆ. ರಕ್ತದ ಗುಂಪು ಎ ಬಿ ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಿಕ್ಕಿದೆ ನೋಡಿ, ನಮಗೆ 3 ಅಂತ ಹೇಳಿ ಬರ್ಕೊಂಡ್ರಿ. ಆ ನಂತರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯಪ್ಪ, 30 ಇದೆ, ಹೌದಲ್ವಾ. 3 × 1 = 3, 3 × 3 = 30, 1/10.
ಸೊ ಇದು ಎದ್ರದ್ದು ಸಂಭವನೀಯತೆ ಆಗಿರುತ್ತೆ ನೋಡಿ. ಅವ್ರು ಕೇಳಿರೋದು AB ರಕ್ತದ ಗುಂಪನ್ನು ಅಂದರೆ AB ರಕ್ತ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆ ಕೇಳಿರೋದ್ರಿಂದ ಸೊ ಅದರ ಸಂಭವನೀಯತೆ ಎಷ್ಟು ಬರುತ್ತೆ? 1/10 ಬರುತ್ತೆ. ಇದನ್ನ ಬರಿತೀನಿ ಇನ್ನೊಂದು ಸರಿ ನೋಡಿ. P of E ಈಕ್ವಲ್ಸ್ ಟು ಎಷ್ಟಿದೆ? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ AB ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಖ್ಯೆ 3/30 ನೋಡಿ. 3 30. ಸೊ ನಮಗೆ ಬಂದಿರುವಂಥ ಸಂಭವನೀಯತೆ ಎಷ್ಟು? 1/10. ಸೊ ಅವರು ಕೇಳಿರೋದು ನೋಡಿ, AB ರಕ್ತದ ಗುಂಪನ್ನು ಹೊಂದಿರುವ ವಿದ್ಯಾರ್ಥಿಗಳ ಸಂಭವನೀಯತೆ 1/10 ಆಗಿರುತ್ತೆ. ಇದು ಯಾವುದ್ರದ್ದು ಅಂತ ಅಂದರೆ ನೋಡಿ, ನಮಗೆ ಸಂಭವನೀಯತೆ ಅಡಿಯಲ್ಲಿ ಅಭ್ಯಾಸ ಲೆಕ್ಕಗಳಲ್ಲಿ ಬರುವಂಥ ಇಷ್ಟು ಲೆಕ್ಕಗಳನ್ನ ನೀವು ಕಲ್ತಿದ್ದೀರಿ, ಕೇಳಿದ್ದೀರಿ, ನೋಡಿದಿರಿ, ಮಾಡಿದಿರಿ ಅಲ್ವಾ? ಮನೇಲಿ ನಿಮ್ಗೊಂದಿಷ್ಟು ಮಾಡ್ಲಿಕ್ಕೆ ಹೇಳಿದ್ದೆ ನಾನು. ನೀವು ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇಷ್ಟು ಚೆನ್ನಾಗಿ ಅರ್ಥ ಆಗಿದ್ದರೆ ನೀವು ಇದನ್ನು ಒಂದು ಕಡೆ ಎಲ್ಲ ಬರೆದಿಟ್ಕೊಳ್ಳಿ. ಮಕ್ಕಳೇ, ನಿಮ್ಗೆ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ನ ನೀವು ಮಾಡಬಹುದು. ಏನಾದರೂ ಡೌಟ್ ಇತ್ತು ಅಂದರೆ ಈ ಲೆಕ್ಕದ ಪರಿಹಾರವನ್ನು ನೀವು ಮನೆಯಲ್ಲಿ ಒಂದು 4-5 ಸರಿ ಪ್ರಾಕ್ಟೀಸ್ ಮಾಡಿ. ಈ ಲೆಕ್ಕಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಎಷ್ಟು ಮಾರ್ಕ್ಸಿಗಪ್ಪ ಕೇಳಬಹುದು ಅಂದರೆ 3ರಿಂದ 4 ಅಥವಾ ಸಬ್ ಕ್ವಶನ್ಸ್ ಮಾಡಿ ಕೇಳಬಹುದು ನೋಡಿ. 2 ಮಾರ್ಕ್ಸಿಗಾದರೂ ಕೇಳ್ಬೋದು, 3 ಮಾರ್ಕ್ಸಿಗಾದರೂ ಕೇಳ್ಬೋದು, ಅಥವಾ 4 ಮಾರ್ಕ್ಸಿಗಾದರೂ ಕೇಳಬಹುದು. ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟು ನಿಮಗೆ ಪರೀಕ್ಷೆಯಲ್ಲಿ ಮಾಡಲಿಕ್ಕೆ ಹೇಳ್ತಾರೆ. ಇದನ್ನು ಚೆನ್ನಾಗಿ ಕಲೀರಿ. ಸೂತ್ರ ಗೊತ್ತಿತ್ತು ಅಂದರೆ ನೀವು ಎಂಥ ಲೆಕ್ಕ ಕೊಟ್ಟರು ಕೂಡ ಮಾಡಬಹುದು. ಸಂಭವನೀಯತೆ ಅಂದರೆ ಏನು? 1 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ಸಂಭವನೀಯತೆ ಅಂದ್ರೇನು? ಒಂದು 1 ಮಾರ್ಕ್ಸಿನ ಪ್ರಶ್ನೆ ಅಥವಾ ಸೂತ್ರವನ್ನು ಕೇಳಿದ್ರು ಅಂದರೆ ಸೂತ್ರವನ್ನು 1 ಮಾರ್ಕ್ಸಿಗೆ ಕೇಳಬಹುದು ನಿಮಗೆ. ಸೊ ಪ್ರಾಬ್ಲಮ್ಸ್ನ 2, 3, 4 ಇಷ್ಟು ಮಾರ್ಕ್ಸ್ಗಳಲ್ಲಿ ಕೇಳ್ಬೋದು. ಪರೀಕ್ಷೆಗೆ ನೀವು ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ರಿ ಈ ಪಾಠವನ್ನು ಅಂದರೆ ಅಲ್ಲಿ ಚೆನ್ನಾಗಿ ಉತ್ತರವನ್ನು ಬರಿತೀರಿ ನೋಡಿ. ಮೊದಲನೇ ತರಗತಿಯಲ್ಲಿ ನಿಮಗೆ ಹೇಳ್ಕೊಟ್ಟಿದ್ದೆ ಸಂಭವನೀಯತೆಯ ಅರ್ಥ, ಆಮೇಲೆ ಸಂಭವನೀಯತೆಯನ್ನು ಕಂಡುಹಿಡಲಿಕ್ಕೆ ಸೂತ್ರಗಳು, ಅದರಲ್ಲಿ ಬರ್ತಕ್ಕಂಥ ಅಂಶಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ. ಯತ್ನ ಅಂದರೆ ಏನು, ಆಮೇಲೆ ಸೊ ಈವೆಂಟ್ ಬಗ್ಗೆ, ಘಟನೆಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಲ್ವಾ? ಆಮೇಲೆ ಮತ್ತು ಘಟನೆಗಳಲ್ಲಿ 2 ಇರ್ತವೆ, ಅದರ ಬಗ್ಗೆ ಕೂಡ ನಿಮಗೆ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಇವತ್ತಿನ ತರಗತಿಗೆ ಈ ಇಷ್ಟು ಅಭ್ಯಾಸ ಲೆಕ್ಕಗಳು ಸಾಕು ನಿಮಗೆ. ಈ ಅಭ್ಯಾಸ ಲೆಕ್ಕಗಳು ಅಂದರೆ ಸಂಭವನೀಯತೆ ಅಡಿಯಲ್ಲಿ 13 ಲೆಕ್ಕಗಳನ್ನ ನೀವು ಸರಿಯಾಗಿ ಕಲ್ತಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೇನೇ ಡೌಟ್ ಬಂತು ಅಂದರೆ ಕಮೆಂಟಲ್ಲಿ ಹಾಕಿ ನಿಮ್ಮ ಪ್ರಶ್ನೆಯನ್ನು. ಸೊ ಥ್ಯಾಂಕ್ ಯು.